ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಂದ್ರೆ ಆಲ್ಮೋಸ್ಟ್ 1 ವೀಕ್ ಆಯಿತು ಲಾಸ್ಟ್ ಆಫೀಸ್ ವೀಕಲ್ಲಿ ಮಾಡಿದ್ದು. ಇವತ್ತು ಪ್ರೀತಿ ಬರ್ಡೇ, ಐ ಮೀನ್ ನನ್ನ ಫ್ರೆಂಡ್ ಬರ್ಡ್. ಅನ್ಫಾರ್ಚುನೇಟ್ಲಿ ನನ್ನ ಇನ್ನೊಂದು ಫ್ರೆಂಡ್ಸ್ ಓಡಿ ಬರೋಕ್ಕಾಗ್ತಿಲ್ಲ. ವೆಯ್ಟ್ ಮಾಡೋದಿದೆಯಲ್ಲ ಸಿಕ್ಕಾಬಟ್ಟೆ ಕಷ್ಟ. ಬರ್ಡೇ ಅಂತ ತಪ್ಪಿಸ್ಕೊಂಡವಳೆ. ಆಲ್ಮೋಸ್ಟ್ 2 ಅವರ್ ಕಾಲಿದ್ದೀನಿ ಗೈಸ್. ಅಂತೂ ಇಂತೂ ಎಷ್ಟೊಂದು ಜಾಗ ಬಿಟ್ಟು ಬಂದಿದ್ದ ಜಾಗಕ್ಕೆ ಬಂದ್ವಿ. ಎಣ್ಣೆಗೆ ಯಪ್ಪ ಹೆಂಗೋಳು ನೋಡಿ. ನೈಸ್ ರೂಲ್ಸ್ ಯಾ, ಲೇಡೀಸ್ ಫಸ್ಟ್. ಎಸ್ ಆಫ್ ಕೋರ್ಸ್. ಯಾಕೆ ನೋಡಿ ಎಸ್ ಕೊಂಡೆ ಫ್ಯಾನ್ಸ್ ಲೈಕ್ ಮಾಡಿ. ನಮ್ಮ ಮೊಜಿಟೋಸ್ ಬಂದಿದೆ ಫಸ್ಟು. ತಿನ್ನಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಫ್ರೆಂಚ್ ಫ್ರೈಸ್ ಎತ್ಕೋ ಗಾಳಿ ಬದ ತಿನ್ಕೊಳ್ಳೋಗೋಣ ಅಂತ. ಗೈಸ್ ಲೆಟ್ಸ್ ಟೇಸ್ಟ್ ಇಟ್. ಹಂಗೆ ಆ ಸ್ಟಿಕ್ಕಲ್ಲೇ ತಿನ್ನೆ. ಸುಮ್ಮನೆ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಗೈಸ್ ಏನು ಗೊತ್ತಾ, ಇವತ್ತು ನನ್ನ ಬರ್ಡೇ. ಆದರೆ ಈ ಅಂಕಲ್, ಬೋಡ ಅಂಕಲ್ ಇವಳಿಗೆ ಹ್ಯಾಪಿ. ಟೈಮ್ ಆಯಿತು, ಕತ್ಲೆ ಆಗಿದೆ. ಹೆಲ್ಮೆಟ್ ದೇಪ್ಕೊಂಬ ಅಂತವಳು ನೋಡಿ. ಯಪ್ಪ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ಆಲ್ಮೋಸ್ಟ್ 1 ವೀಕ್ ಆಯಿತು ಲಾಸ್ಟ್ ಆಫೀಸ್ ವೀಕಲ್ಲಿ ಮಾಡಿದ್ದು. ಶಾರ್ಟ್ ವೀಡಿಯೋಸ್ ಮಾಡ್ತಾ ಮಾಡ್ತಾ ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಐ ಆಮ್ ಸಾರಿ, ಬಟ್ ಕನ್ಸಿಸ್ಟೆಂಟ್ ಆಗಂತೂ ಇದ್ದೀನಿ. ಇವತ್ತು ಪ್ರೀತಿ ಬರ್ಡೇ, ಐ ಮೀನ್ ನನ್ನ ಫ್ರೆಂಡ್ ಬರ್ಡೇ. ಅದಕ್ಕೆ ಆಚೆ ಹೋಗ್ತಾ ಇದ್ದೀನಿ, ಅದಕ್ಕೆ ರೆಡಿ ಆಗಿದ್ದೀನಿ. ಅನ್ಫಾರ್ಚುನೇಟ್ಲಿ ನನ್ನ ಇನ್ನೊಂದು ಫ್ರೆಂಡ್ಸ್ ಓಡಿ ಬರೋಕ್ಕಾಗ್ತಿಲ್ಲ, ಅವಳಿಗೆ ರಜಾ ಕೊಟ್ಟಿಲ್ಲ. ಎಲ್ಲೋಗ್ತಿದ್ದೀನಿ ಏನು ಅಂತ ಇನ್ನೂ ಗೊತ್ತಿಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಔಟ್ ಅಷ್ಟೇ, ನಾನು ಪ್ರೀತಿ ಇಬ್ಬರೇ. ನೋಡೋಣ ಎಲ್ಲೋಗ್ತೀವಿ ಅಂತ ನೋಡಿ ಬನ್ನಿ ಮಜಾ ಮಾಡೋಣ. ಆ್ಯಂಡ್ ನಾಳೆ ಇಲ್ಲ ನಾಡಿದ್ದು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಸೋಡಿಗೆ ರಜಾ ಇದೆ, ಬಟ್ ನನಗೆ ಇಂಡಿಯನ್ ಹಾಲಿಡೇಸ್ ಇರಲ್ಲ. ಅದಕ್ಕೆ ನಾನು ನಾಡಿದ್ದು ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ನಾನು ಇವತ್ತೇ ಹೋಗ್ಬಿಟ್ಟು ಬರ್ತಾಯಿದ್ದೀನಿ. ಲೆಟ್ಸ್ ಗೋ, ನೋಡೋಣ. ಆ್ಯಂಡ್ 1 o'clock ಹೋಗೋಣ ಅಂತಿದ್ದೀವಿ. ಇವಾಗ ಆಲ್ಮೋಸ್ಟ್ 12:45 ಇಲ್ಲೇ ಆಗಿಬಿಟ್ಟಿದೆ. ಹೋಗೋಣ, ನೋಡೋಣ ಎಲ್ಲೋಗ್ತೀವಿ, ಏನು ಮಾಡ್ತೀವಿ ಅಂತ ಈ ವ್ಲಾಗನ್ನ ಕಂಪ್ಲೀಟಾಗಿ ನೋಡಿ ಗೈಸ್. 1 o'clock ಹೇಳಿದ್ದು, 2:30 ಈಗ. ನನಗಂತೂ ಕೂತು ನಿದ್ದೆನೇ ಬರ್ತಿದೆ. ಅವಳು ಇನ್ನೂ ಬಂದಿಲ್ಲ, ಅವಳೆಲ್ಲೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಲು. ಸೊ ವೇಟಿಂಗ್ ಗೈಸ್. ವೆಯ್ಟ್ ಮಾಡೋದಿದೆಯಲ್ಲ ಸಿಕ್ಕಾಬಟ್ಟೆ ಕಷ್ಟ. ಫೈನಲಿ ಹೋಗ್ತಾ ಇದ್ದೀನಿ 1 o'clock ಅಂತ ಹೇಳಿ. ಇವಾಗ 3 o'clock ಆಗಿದೆ. ಮನೆಗೆ ಎಷ್ಟು ಗಂಟೆಗೆ ಬರ್ತೀನೋ ಊಸ್ಕೊಂತೀನೋ ಗೊತ್ತಿಲ್ಲ, ಬಟ್ 7 o'clock ಒಳಗೆ ಮನೆಗೆ ಬರಬೇಕಂತ ಅಂದ್ಕೊಂಡಿದ್ದೀನಿ. ಬರ್ತೀನಿ. ಇನ್ನು ಎಲ್ಲೋಗ್ಬೇಕಂತಾನೆ ಡಿಸೈಡ್ ಮಾಡಿಲ್ಲ. ಬರ್ಡೇ ಅಂತ ತಪ್ಪಿಸ್ಕೊಂಡವಳೆ. ಇಲ್ಲಾಂದರೆ ನನ್ನ ಹತ್ರ ಹೆಂಗೆ ಉಗಿಸ್ಕೊತಾ ಇತ್ತು ಅಂದರೆ ಆಲ್ಮೋಸ್ಟ್ 2 ಅವರ್ ಕಾಲಿದ್ದೀನಿ ಇವಳಿಗೆ. ಬಸ್ ಸ್ಟಾಪಲ್ಲಿ ಬಂದ್ಬಿಟ್ಟು ಒಂದು ಅರ್ಧ ಗಂಟೆ ಕಾಲ್ಸವಳೆ. ಎಷ್ಟೊತ್ತೆ ಕಾಯತ್ತೆ. ಅಂತೂ ಇಂತೂ ಎಷ್ಟೊಂದು ಜಾಗ ಬಿಟ್ಟು ಬಂದಿದ್ದ ಜಾಗಕ್ಕೆ ಬಂದ್ವಿ. ಇಲ್ಲಿ ಆಲ್ರೆಡಿ ನಾವು ಒಂದ್ಸಲ ಬಂದಿದ್ವಿ, ಇದು 2ನೇ ಸಲ. ಎಲ್ಲಿ ಅಂದರೆ ನೀವೇ ನೋಡಿ, ಇವಾಗ ಬರುತ್ತೆ. ಎಲ್ಲೇ Your destination is on the right. ಇನ್ನು ಮುಂದೆನಾ? ಅಲ್ಲೇ ಐತಲ್ಲ, ರೈಟ್ ಸೈಡ್ ನೋಡು. ಓಕೆ, ರೈಟಲ್ಲಿ ಇದೆಯಾ? ಓಕೆ, ನಾವು ಬಂದಿದ್ದೀವಿ. ಆಲ್ಬೇಕಾಯ್ತಲ್ಲ ಇಲ್ಲೇ. ಈಗ ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ಎಣ್ಣೆಗೆ ಫೋಟೋ ಸಿಗ್ತಾವತ್ತು ತಕ್ಷಣ ಇಲ್ಲೇ ತೆಗೆಸ್ಕೊಂಡಿದ್ವಲ್ಲ ಮುಂದೆ. ಯಪ್ಪ ಹೆಂಗೋಳು ಕಡೆ ಚೆನ್ನಾಗೇ ಇದೆಯಾ ಬಿಡೆ. ಬರ್ಡೇಗಳೆಲ್ಲ ನೀನು ಬಾ ಹೋಗೋಣ. ಆಯಿತು, ಲೇಟ್ ಆಯ್ತು, ಬಾರೆ ಮನೆಗೆ ಹೋಗ್ಬೇಕು. ಬಾ. ಓಕೆ, ನಾವು ಬಂದಿದ್ದೀವಿ ಎಣ್ಣೆಗೆ. ಇಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ವಿ, ನೆನಪಿದ್ಯಾ? ಯಾವ ಫ್ಲೋರ್ ಹೇಳು? ಎಣ್ಣೆ ರೂಲ್ಸ್ ನೋಡಿ. ಎಣ್ಣೆ ಗೋ ಅಪ್ ಆ್ಯಂಡ್ ಪುಟ್ 1 ಫಾಸ್ಟ್. ನೋ ಈಟಿಂಗ್ ರಾಗಿ ಮುದ್ದೆ ವಿತ್ ಅ ಸ್ಪೂನ್ ಅಂತ. ನೈಸ್ ರೂಲ್ಸ್ ಯಾ, ಲೇಡೀಸ್ ಫಸ್ಟ್. ಎಸ್ ಆಫ್ ಕೋರ್ಸ್, ಲೇಡೀಸ್ ಫಸ್ಟ್. ಬರ್ಡೇ ಗರ್ಲ್, ಹ್ಯಾಪಿ ಬರ್ಡೇ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದನೂ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ನಾವಿಬ್ಬರೇ ಬಂದಿದ್ದೀವಿ. ಸೊ
ಸೋಡಿ ವಿ ಮಿಸ್ ಯು. ಯಾಕೆ ನಾನು ಬಿರಿಯಾನಿಲಿ ಪೀಸ್ ತಿನ್ನಲ್ಲ, ಅದಕ್ಕೆ ಎಗ್ ರೈಸ್ ಅನ್ನ ಹಾಕ್ತವಳೆ. ಬಾ ಫೋಟೋಸ್ ಇಟ್ಕೊಂಬರೋಣ. ಮಾಚಂಗೆ ಬೇಕಾ ನೋಡಿ. ಎಸ್, ಜಸ್ಟ್ ಗರ್ಲ್ಸ್ ಥಿಂಗ್ಸ್. ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ? ನೋಡಿ ಗೈಸ್, ಕೊಂಡೆ ಫ್ಯಾನ್ಸ್ ಲೈಕ್ ಮಾಡಿ. ಆಕ್ಚುಲಿ ಕೊಂಡೆ ಅಲ್ಲ, ಅಪ್ಪಡಿ ಫೋಟೋ ಅಂತ. ವಾಶ್ರೂಮಲ್ಲೇ ಅರ್ಧ ಫೋಟೋ ಶೂಟ್ ಮಾಡ್ಕೊಂಬಂದಿದ್ವಿ. ನಮ್ಮ ಮೊಜಿಟೋಸ್ ಬಂದಿದೆ ಫಸ್ಟ್. ಫ್ರೂಟ್ ಪಂಚ್ ಆ್ಯಂಡ್ ದಿಸ್ ಗ್ರೀನ್ ಆ್ಯಪಲ್ ಅಲ್ವಾ ನಿಂದು? ಗ್ರೀನ್ ಆ್ಯಪಲ್ ಮೊಜಿಟೋ. ಏನು ನಾವು ಆರ್ಡರ್ ಮಾಡಿರೋ ಐಟಮ್ಸ್ ಎಲ್ಲ ಬಂದಿದೆ. ಸೊ ಲೆಟ್ಸ್ ಬ್ಯಾಟ್. ತಿನ್ನೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ಫ್ರೆಂಚ್ ಫ್ರೈಸ್ ಎತ್ಕೋ ಗಾಳಿ ಬದ ತಿನ್ಕೊಳ್ಳೋಗೋಣ ಅಂತ. ಬರೀ ಆ ಜ್ಯೂಸ್ ಕುಡ್ದೆ ಎಲ್ಲ ಹಂಗಂಗೆ ಬಿಟ್ಟಿದ್ದಾಳೆ. ತಿನ್ನು, ಅದು ಆ ಗ್ರೀನ್ ಆ್ಯಪಲ್ ತಿನ್ನು, ಹಂಗೆ ತಿನ್ನು, ನಂಗೆ ಬೇಡ. ಹಂಗೆ ಆ ಸ್ಟಿಕ್ಕಲ್ಲೇ ತಿನ್ನೆ. ಚೆನ್ನಾಗೈತೆ. ಅದರಲ್ಲಿರೋದೆಲ್ಲ ಅಗ್ನಿ ಸ್ಪೂನ್ ಹಾಕಿ ಎತ್ಕೊ. ವೇಸ್ಟ್ ಮಾಡಬಾರ್ದು ಏನೂ. ಓ, ಇವಾಗ ಅದು ಮಿಂಟೆಲ್ಲ ತಿನ್ನಲ್ವಾ? ಫ್ರೆಂಚ್ ಫ್ರೈಸು ಹೇಳ್ದಲ್ಲ, ಪಾರ್ಸಲ್ ಮಾಡಿಸ್ಕೊ, ರೋಡಲ್ಲಿ ತಿನ್ಕೊಂಡು ನೀನು ಓಡಿಸ್ತಾ ಇರು, ನಾನು ಹಂಗೆ ಬಾಯಿಗೆ ಇಡ್ತಾ ಇದ್ದೆ. ಓಕೆ, ಪುದೀನ ಇದೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಕೆಳಗೆ ಕೂತಿದ್ವಿ, ಕೆಳಗಡೆ ಅಲೋ ಮಾಡಿಲ್ಲ, ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ, ಫೋಟೋ ತೊಗೊಳಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಫೋಟೋ ಇಡ್ಸ್ಕೊಂಡು ಹೋಗೋಣ. ಓಕೆ, ಹೋಗ್ಬೇಕಾದ್ರೆ ಇಡ್ಸ್ಕೊಂಡು ಹೋಗೋಣ. ಈ ಕೇಕ್ ಇಲ್ಲದೆ ಇರೋ ಕಾರಣದಿಂದ ಯಾವುದೋ ಬ್ರೌನಿ ತಂದು ಕೊಟ್ಟಿದ್ದಾರೆ. ಅವ್ರು ಚೀಸ್ ಕೇಕ್ ಬೇಕಾ ಬ್ರೌನಿ ಬೇಕಾ ಅಂದರೆ ಮೇಡಮ್ ಬ್ರೌನಿ ಬೇಕು ಅಂದರು. ಆಮೇಲೆ ಹೇಳ್ತಾಳೆ ಮುದ್ದೆ ತಟ್ಟಂಗೆ ತಟ್ಕೊಟ್ಟ. ಅದ್ರ ಮೇಲೆ ಕ್ರೀಮ್ ಆದರೂ ಹಾಕ್ಬೇಕಿತ್ತಲ್ವಾ ಅಂತ. ಓಯ್, ಒಂದು ಕೆಲಸ ಮಾಡು, ಈ ಜ್ಯೂಸ್ ಹಾಕ್ಬಿಡಿ ಅದ್ರ ಮೇಲೆ. ಈ ಜ್ಯೂಸ್ ಅದೆಲ್ಲ ಡೆಕೋರೇಟ್ ಮಾಡಲಿ ಸೈಡಲ್ಲಿ ಮಾಡು. ಇದೆ, ಅದೀಗಲೇ ನೋಡೋಕ್ಕಾಗ್ತಾ ಇಲ್ಲ. ಅದು ಸಾಫ್ಟ್ ಇದೆಯೇನೋ ನೋಡ್ಲಾ? ಅದು ಹೆಂಗಿದೆ ಗೊತ್ತಾ? ಮುದ್ದೆ ಒಣ್ಬೋದಾಗ ಗಟ್ಟಿ ಆಗುತ್ತಲ್ಲ, ಹಂಗಿದೆ. ಬ್ರೌನಿ ಸಾಫ್ಟ್ ಆಗಿದೆ. ಅದನ್ನು ಕೆಳಗಡೆ ಕ್ರೀಮ್ ಹಾಕ್ಬೇಕು ಕೆಳಗಡೆ ಎಲ್ಲ. ಬಿಡು ಹೋಗ್ಲಿ, ತಿನ್ನೋ ನಾವೇ ತಾನೇ ಅಷ್ಟೇ. ನಾನಲ್ಲ, ನೀನು. ಹಂಗಿದೆ, ತಿನ್ನಕ್ಕಾಗ್ತಿಲ್ಲ. ನನಗೂ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಎಲ್ಲಿ ನೋಡಬೇಕು ಅಂತ. ಇವಳು ಏನು ಊಟ ಮಾಡಿಲ್ಲ, ನಾನೇ ತಿಂತಾ ಇರೋದೆಲ್ಲ. ಸೊ ಬರ್ಡೇ ಗರ್ಲ್ಗೆ ಇವಾಗ ಕೇಕ್ ಕಟ್ ಮಾಡುವ ಸಮಯ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಕೋತಿ. ಅಯ್ಯೋ, ಕಟ್ ಮಾಡು. ಗಟ್ಟಿ ಓಯ್, ಉಫ್ ಮಾಡಿ ಅದನ್ನ ಆರಿಸ್ಬಾರ್ದಂತೆ ಕಡೆ, ಯಾರು ಹೇಳಿದ್ರು? ತಿನ್ಕೋ ನೀನೆ. ಥ್ಯಾಂಕ್ ಯು. ಇಟ್ಸ್ ನೈಸ್. ಚೆನ್ನಾಯ್ತಾ? ಒಬ್ವಿಯಸ್ಲಿ ಚೆನ್ನಾಗಿರುತ್ತೆ, ಬಿಕಾಸ್ ನಾನು ಮಾಡಿರೋದಲ್ಲ ಅಲ್ವಾ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಚೆನ್ನಾಗಿದೆ. ಚೆನ್ನಾಗಿದೆ ನೈಸ್. ಗೈಸ್, ಏನೇನೋ ಹೇಳಿ ಆ ಕೇಕ್ ಮೇಲೆ ಜುಗುಪ್ಸೆ ಬರ್ಸಿದ್ಲು, ಬಟ್ ಚೆನ್ನಾಗಿದೆ. ಅಲ್ಲಿ ನಿಂಗೆ ಸಲಲ್ಲ, ಅವರು ಕೊಡೋಣ ಅಂತ. ರೊಟ್ಟೆ ಒಡೆ. ಗೈಸ್, ಏನು ಗೊತ್ತಾ, ಇವತ್ತು ನನ್ನ ಬರ್ಡೇ.
ಆದರೆ ಈ ಅಂಕಲ್ ಬೋಡಾ ಅಂಕಲ್ ಇವಳಿಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ರು. ಚೆನ್ನಾಗಿತ್ತು ಇನ್ನು ಹೆಂಗೆ ಲೇಟಾಗಿ ಇಟ್ಕೊ. ಚೆನ್ನಾಗಿದೆ ಅಲ್ಲ? ಹೊಟ್ಟೆ ಸಿಕ್ಕಾಪಟ್ಟೆ ಲೋಡ್ ಆಗ್ಬಿಟ್ಟಿದೆ. ಇವ್ರ ಜೊತೆ ಎಲ್ಲ ಬಂದರೆ ನಿಜ ಕಮ್ಮಿ ಆರ್ಡರ್ ಮಾಡಬೇಕು. ಇವ್ರು ಊಟನೇ ಮಾಡಲ್ಲ ಸೀರಿಯಸ್ಲಿ. ಮುಗಿಸ್ಕೊಂಡು ಹೋಗ್ತಾ ಇದೀವಿ ಇವಾಗ. ಇದು ಮಿಕ್ಕಿದ್ದು ಪಾರ್ಸಲ್ ಮಾಡಿಸ್ಕೊಂಡಿದ್ದಾಳೆ. ಎಲ್ಲ ಕಡೆ ಫೋಟೋಶೂಟ್ ಆಯಿತು. ಸೊ ಇದು ಫೈನಲ್. ಸೊ ಇದು ಲಾಸ್ಟ್ ಪ್ಲೇಸ್. ಇಲ್ಲಿ ಫೋಟೋಶೂಟ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಷ್ಟೆ. ಟೈಮ್ ಆಯಿತು, ಕತ್ಲೆ ಆಗಿದೆ. ಮೇಡಮ್ ಫುಲ್ ಬ್ಯುಸಿ ಇವತ್ತು. ಓಕೆ ಗೈಸ್, ಈಗ ನಾವು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಆಗಿದೆ. ಹೆಲ್ಮೆಟ್ಟು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಹೆಲ್ಮೆಟ್ ದೇಪ್ಕೊಂಬ ಅಂತವಳು ನೋಡಿ. ಇವಳು. ಓಕೆ, ಲೆಟ್ಸ್ ಗೋ ಗೈಸ್. ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಮೇನ್ ರೋಡಲ್ಲಿ ಟ್ರಾಫಿಕ್ ಅಂತ, ಸಂಧಿ ರೋಡಲ್ಲಿ ಬಂದರೆ ಸಂಧಿ ರೋಡಲ್ಲೂ ಟ್ರಾಫಿಕ್ಕು. ಇನ್ನು ನಾನು ಮನೆಗೆ ಯಾವಾಗ ಹೋಗ್ತೀನೋ, ಇವಳು ಇಲ್ಲೇ ಡ್ರಾಪ್ ಮಾಡ್ತಾಳಂತೆ, ಅಲ್ಲಿಂದ ನಾನು ಮನೆಗೆ ಹೋಗ್ಬೇಕು ಗೈಸ್. ಇದು ಕುರುಬ್ರಳ್ಳಿ ಟೌನು. ಏ ನಂಗೆ ಚಿಕ್ಕ ವಯಸ್ಸಿಂದನೂ ಈ ಡೌನ್ ಅಂದರೆ ಭಯ. ಇದು ಇವತ್ತಿಗೂ ಭಯ. ಆ ಡೌನು ಅಪ್ಪು ಯಪ್ಪ. ಯಾರಿಗಾದರೂ ಈ ಕುರುಬ್ರಳ್ಳಿ ಅಪ್ಪು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ನನಗಂತೂ ಹೆವಿ ಭಯ. ಬಟ್ ನಮ್ಮ ಜೊತೆ ಇದ್ದಾರೆ ಸೂಪರ್ ಡ್ರೈವರ್. ನಾನಾಗಿದ್ರೆ ಉರುಳಿಸ್ತಾ ಇದ್ದೆ. ನನ್ನ ತಮ್ಮ ಹೋಗ್ತಿದ್ದಾನೆ ಗೈಸ್. ಬಂದೆ ಮನೆಗೆ. ನನ್ನ ಫೋನಲ್ಲಿ 4% ಇದೆ. ಥ್ಯಾಂಕ್ ಗಾಡ್ ಸ್ವಿಚ್ ಆಫ್ ಆಗಿಲ್ಲ. ಸ್ಯಾಟರ್ಡೇ ಥರ ಫೀಲ್ ಆಗ್ತಿದೆ. ನಾಳೆ ಸಂಡೇ ಇರಬಾರ್ದಿತ್ತ ಅಂತ ಮತ್ತೆ ಬೆಳಗ್ಗೆ ಲಾಗಿನ್ ಮಾಡಬೇಕು. ಗಾಡ್, ನನಗಾಗಲ್ಲ. ನೈಟ್ ಶಿಫ್ಟ್ ನನಗೆ ಈ ಪ್ರಾಬ್ಲಮೇ ಇರ್ತಾ ಇರಲಿಲ್ಲ. 6 o'clock ಅಲ್ವ ಲಾಗಿನ್ನು. ಆರಾಮಾಗಿ ಸಂಜೆ ಇದು ಮಾಡ್ತಿದ್ದೆ. ಇವಾಗ ಬೆಳಗ್ಗೆ ಬೇಗನೆ ಇದ್ದಾಳೆ. ಎಳೀತಾ ಇದೆ. ಮ್ಯಾಮ್ ನೀವು ಹೇಳಿ. ಯಾಕೋ ಟ್ಯೂಷನ್ ಮಿಸ್ ಗರಮ್ ಆಗಿದ್ದಾರೆ. ಏನಾಯ್ತು? ಏನೋ ಮಾಡಿದ್ರಿ ಅವಳನ್ನ? ಏನು ಮಾಡಿದ್ರಿ? ಅವನ ಮೇಲೆ ಗರಮ್ ಆಗಿರೋದಾ? ಆಗಬೇಕು ನಿನಗೆ. ಓಕೆ, ಅಷ್ಟೊಂದು ಸರಣಪ್ಪ. ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನನ್ನ ಫ್ರೆಂಡ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯು ಗೈಸ್ ನೋ ವಾಟ್, ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಇದೆ. ಅಷ್ಟರಲ್ಲಿ 400+ ಅಟ್ಲೀಸ್ಟ್ 400 ಸಬ್ಸ್ಕ್ರೈಬರ್ಸ್ನಾದರೂ ರೀಚ್ ಮಾಡೋಣ ಅಂತ ಒಂದು ಸೆಟ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಡೋಂಟ್ ಡಿಸಪಾಯಿಂಟ್ ಗೈಸ್. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕನ್ಸಿಸ್ಟೆಂಟಾಗಂತೂ ಇದ್ದೀನಿ. ಇವಾಗ ದಿನ ಡೈಲಿ ವ್ಲಾಗ್ಸ್ ಪೋಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಅಷ್ಟರಲ್ಲಿ ಅಟ್ಲೀಸ್ಟ್ 400 ರೀಚ್ ಆಗೋಣ ಅಂತ. ಇಟ್ಸ್ ಆಲ್. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳ್ತಾ, until then keep watching, keep supporting, and thanks for watching. Bye bye.